ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂದರೆ, ನಿಮಗೆ ಕಾಣ್ತಾ ಇರ್ಬೋದು Insta360 X3. ಓಕೆ, ಈ ಒಂದು ಕ್ಯಾಮ್ರಾನ ಇವತ್ತ ರಿವ್ಯೂ ಮಾಡಿ ಅನ್ಬಾಕ್ಸ್ ಮಾಡಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದು ತಗೊಬಹುದಾ, ಇದು ಪ್ರೈಸ್ ಎಷ್ಟು, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇದ್ರ ಜೊತೆ ನಾನು ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ, ಉಲಾಂಜಿ ಕೇಸು, ಅದೊಂದಾಗಿರ್ಬೋದು. ಇನ್ನೊಂದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ಕು, ಓಕೆ, ಇದೊಂದು, ಮತ್ತೆ ಇನ್ನೊಂದು ಮ್ಯಾಗ್ನೆಟಿಕ್ ಸ್ಟ್ಯಾಂಡ್. ಓಕೆ, ಎಲ್ಲ ಐಟಮ್ಗಳನ್ನ ತಗೊಂಡಿದ್ದೀನಿ. ಸೊ ಟೋಟಲ್ ಇದ್ರ ಪ್ರೈಸ್ ಎಷ್ಟಾಯಿತು, ಇದು ಯಾವ ಥರ ಯೂಸ್ಫುಲ್ ಆಗುತ್ತೆ, ಇದರ ಸ್ಪೆಸಿಫಿಕೇಶನ್, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅಂತ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿದೆ ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ, ಬನ್ನಿ. ಸೊ ಓಕೆ ಗೈಸ್, ಇವಾಗ ಈ ಒಂದು ಆಕ್ಷನ್ ಕ್ಯಾಮ್ರಾ Insta360 X3. ಓಕೆ, ಈ ಒಂದು ಕ್ಯಾಮ್ರಾನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋ ಸಮಯ. ಸೊ ನಾನು ಇದನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಸೊ ಮತ್ತೊಮ್ಮೆ ನಿಮ್ಮ ಮುಂದೆ ರಿವ್ಯೂ ಮಾಡೋಣ. ಈ ಒಂದು ಆಕ್ಷನ್ ಕ್ಯಾಮ್ರಾದ ಸ್ಪೆಸಿಫಿಕೇಶನ್ಗೆ ಹೋದರೆ ಗೈಸ್, ನಾವು ಈ ಕ್ಯಾಮ್ರಾದಲ್ಲಿ 5.7K ಕ್ವಾಲಿಟಿಯಲ್ಲಿ 360 ಕೂಡ ನಾವು ರೆಕಾರ್ಡ್ ಮಾಡ್ಬೋದು. ಸೆಕೆಂಡ್ ಫೀಚರ್ ಬಂದು ನಿಮಗೆ 4K ಸಿಂಗಲ್ ಲೆನ್ಸ್ ಮೋಡ್, ಅಂದರೆ ನೀವು 4K ಕ್ವಾಲಿಟಿಲಿ ಬರೀ ಒಂದು ಸೈಡ್ ಮಾತ್ರ ನೀವು ರೆಕಾರ್ಡ್ ಮಾಡ್ಬೋದು. ಮತ್ತು ನಾವು ಈ ಕ್ಯಾಮ್ರಾದಲ್ಲಿ ಫೋಟೋ ಕೂಡ ತೆಗಿಬೋದು. ಅದು ಕೂಡ ನಿಮಗೆ 72 MP ಕ್ಯಾಮ್ರಾ ಕ್ವಾಲಿಟಿ 360 ಆ್ಯಂಗಲ್. ಮತ್ತು ಇನ್ನೊಂದು ಆ್ಯಕ್ಟಿವ್ HDR ವಿಡಿಯೋ ಇದೆ, ಓಕೆನಾ, ಅದು ನಿಮಗೆ ಆಪ್ಷನ್ ಬರುತ್ತೆ ಕ್ಯಾಮ್ರಾದಲ್ಲಿ. ಮತ್ತು ಇನ್ನೊಂದು ನಿಮಗೆ ಫ್ಯೂಚರ್ ಬಂದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ಓಕೆ, ನಿಮಗೆ ಈ ಸೆಲ್ಫಿ ಸ್ಟಿಕ್ ನೀವು ಕ್ಯಾಮ್ರಾಗೆ ಹಾಕಿದ್ರೆ ಕಾಣಿಸಲ್ಲ, ಅದೊಂದು ಕೂಡ ಫ್ಯೂಚರು. ಇನ್ನು ನಿಮಗೆ ಫ್ಲೋ ಸ್ಟೇಜ್ ಸ್ಟೆಬಿಲೈಸೇಷನ್, ಅಂದರೆ ನಿಮಗೆ ವಿಡಿಯೋ ಕ್ಲೀನಾಗಿ ಸ್ಟೆಬಿಲೈಸ್ ಆಗುತ್ತೆ, ಶೇಕ್ ಆಗಲ್ಲ ಅಷ್ಟೋ ಥರ, ಓಕೆನಾ. ಸೊ ಇನ್ನೊಂದು ನಿಮಗೆ 360 ಹಾರಿಜಾಂಟಲ್ ಲಾಕ್, ಅಂದರೆ ನಿಮಗೆ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಕ್ಯಾಮ್ರಾ ಉಲ್ಟಾ ಮಾಡಿ ಹೆಂಗೆ ಮಾಡೋದು, ನಿಮಗೆ ವಿಡಿಯೋ ಸ್ಟ್ರೈಟೇ ಬರುತ್ತೆ. ಓಕೆ, ಅದು ಹಾರಿಜಾಂಟಲ್ ಲಾಕ್ ಅಂತ. ಮತ್ತು ಇನ್ನೊಂದು ನಿಮಗೆ ವಾಟರ್ ಪ್ರೂಫ್. ಓಕೆ, 10 ಮೀಟರ್ವರೆಗೂ ನಿಮಗೆ ವಾಟರ್ ಪ್ರೂಫ್ನ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಿಮಗೆ ಸಪ್ರೇಟಾಗಿ ಒಂದು ವಾಟರ್ ಪ್ರೂಫ್ ಕೇಸ್ ಬರುತ್ತೆ, ಅದನ್ನೇ ಯೂಸ್ ಮಾಡೋದು ಬೆಟರ್. ಯಾಕೆಂದರೆ ಈ ಕ್ಯಾಮ್ರಾ ಬೆಲೆನೇ ನಮಗೆ 43,000 ರೂಪಾಯಿ ಆಗುತ್ತೆ. ಸೊ ಮಿಸ್ ಆಗಿ ವಾಟರ್ ಪ್ರೂಫ್ ಆದರೂ ಕೂಡ ಇನ್ನೂ ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ಸಪ್ರೇಟಾಗಿ ಒಂದು ವಾಟರ್ ಪ್ರೂಫ್ ಕೇಸ್ ಬರುತ್ತೆ, ಅದನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಸೊ ಮತ್ತೊಂದು ವಾಯ್ಸ್ ಕಂಟ್ರೋಲರ್ 2.0 ಒಂದಿದೆ, ಅಂದರೆ ವಾಯ್ಸ್ ಕ್ಲಿಯರ್ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನೊಂದು AI ಪವರ್ಡ್ ಎಡಿಟಿಂಗ್. ಓಕೆ, ಇಷ್ಟು ಈ ಒಂದು ಫ್ಯೂಚರು ಈ ಒಂದು ಕ್ಯಾಮ್ರಾಗೆ ಸಪೋರ್ಟ್ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ನೋಡ್ತಿರ್ಬೋದು, ಅನ್ಬಾಕ್ಸ್ ಆಗ್ತಾ ಇದೆ ಕ್ಯಾಮ್ರಾ. ಸೊ ನೋಡ್ತಾ ಇರ್ಬೋದು ಗೈಸ್, ಇದ್ರ ಮೇಲ್ಗಡೆ ನಿಮಗೆ ಏನು ಸಿಗಲ್ಲ, ಡೈರೆಕ್ಟಾಗಿ ನಿಮಗೆ ಈ ಒಂದು Insta360 X3 Pro X3 ಅಷ್ಟೇ. ಓಕೆ, ಈ ಒಂದು ಕ್ಯಾಮ್ರಾ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಕ್ಯಾಮ್ರಾ ಹೆಂಗಿದೆ ಅಂತ. ಓಕೆ, ಸೊ ನೋಡ್ತಾ ಇದ್ದೀವಿ, ಇದು ಲೆನ್ಸು. ಓಕೆ, ಲೆನ್ಸ್ಗೆ ನಾವು ಮೇಲ್ಗಡೆ ಪ್ರೊಟೆಕ್ಷನ್ ಗಾರ್ಡ್ ಹಾಕಿದ್ದೀವಿ. ಓಕೆ, ಈಗ ನಿಮ್ಗೆ ನಾರ್ಮಲ್ ಕ್ಯಾಮ್ರಾ ತಗೊಂಡ್ರೆ ಇದು ಲೆನ್ಸ್ ಇದೆ, ಮೇಲ್ಗಡೆ ಕಾಣ್ತಿರೋ ಲೆನ್ಸ್ ಇದು ಬರೋಲ್ಲ, ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಮತ್ತು ಇನ್ನೊಂದು ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇರ್ಬೋದು ನಿಮಗೆ, ಈ ಡಿಸ್ಪ್ಲೇಗೆ ಒಂದು ನಾವು ಗಾರ್ಡ್ ಹಾಕೊಂಡಿದ್ದೀವಿ, ಅಂದರೆ ಟೆಂಪರ್ ಗ್ಲಾಸ್, ಅದು ಕೂಡ ನಿಮ್ಗೆ ಬರೋಲ್ಲ, ನಾವು ಎಕ್ಸ್ಟ್ರಾ ಹಾಕ್ಸ್ಕೊಬೇಕು. ಓಕೆನಾ. ಸೊ ನೋಡ್ತಾ ಇರ್ಬೋದು ನಿಮಗೆ ಕ್ಯಾಮ್ರಾ ಈ ಥರ ಸಿಗುತ್ತೆ. ಓಕೆನಾ. ಸೊ ಈ ಕ್ಯಾಮ್ರಾನ ನಾವು ಸೈಡಿಗೆ ಇಡೋಣ. ನೆಕ್ಸ್ಟ್ ಗೈಸ್, ಈ ಒಂದು ಬಾಕ್ಸಲ್ಲಿ ನಮಗೆ ಕಾಣ್ತಾ ಇರ್ಬೋದು, ಇದೇ ನಿಮಗೆ ಕ್ಯಾಮ್ರಾ ಇಡೋಕ್ಕೆ ಪ್ರೊಟೆಕ್ಷನ್ ಪೌಚ್. ಓಕೆ, ಈ ಒಂದು ಪೌಚ್ ಸಿಗುತ್ತೆ. ಮತ್ತು ಇನ್ನೊಂದು ಚಾರ್ಜಿಂಗ್ ಕೇಬಲ್ ಇದೆ. ಓಕೆ, ಸೊ USB ಇಂದ Type-Cಗೆ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ ನಮಗೆ. ಮತ್ತು ಇದರಲ್ಲಿ ನಮಗೆ ವಾರಂಟಿ ಕಾರ್ಡು, ಸ್ಟಾರ್ಟ್ ಗೈಡು ಮತ್ತು ಸ್ಟಿಕ್ಕರ್ ಕೂಡ ಕೊಟ್ಟವ್ರೆ Insta360 ಅಂತ. ಓಕೆ, ಸೊ ನೆಕ್ಸ್ಟ್ ಗೈಸ್, ಇದೊಂದು ಸ್ಟ್ಯಾಂಡು ಉಲಾಂಜಿದು MT170 ಅಂತ. ಓಕೆ, ಇದನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಗೈಸ್, ಇದು ನಮಗೆ ಸ್ಟ್ಯಾಂಡ್. ಓಕೆ, ನಾವೆಲ್ಲ ಇಲ್ಲಿ ಕ್ಯಾಮ್ರಾ ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ ಅಂದರೆ ಈ ಥರ ನಾವು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇದೆಯಲ್ಲ, ಇದನ್ನು ನಾವು ಇಲ್ಲಿ ಬೇಕಾದ್ರೆ ಈ ಥರ ಟರ್ನ್ ಮಾಡ್ಬೋದು, ನಿಮಗೆ ಲಾಕ್ ಮಾಡೋದು ಸ್ಕ್ರೂ ಥರ. ಓಕೆ, ಹಿಂಗೆ ಕೊಟ್ಬಿಟ್ಟು ಆರಾಮಾಗಿ ಈ ಥರ ಟೇಬಲ್ ಮೇಲೆ ಇಟ್ಬಿಟ್ಟು ವೀಡಿಯೋ ಮಾಡೋಂಥದ್ದು. ಓಕೆ, ಸೊ ಉಲಾಂಜಿದು ಸಖತ್ ಕ್ವಾಲಿಟಿ ಇದೆ. ಸೊ ಬೇಕಾದ್ರೆ ಈ ಥರ ವೀಡಿಯೋ ಬೇಕಾದ್ರೂ ಮಾಡ್ಬೋದು. ಸೊ ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಿಲ್ಡ್ ಆಗಿರೋಂಥ ಸ್ಟ್ಯಾಂಡ್ ಇದು. ಸೊ ಬೆಂಕಿ ಇದೆ. ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ಓಕೆ, ಇದು ನಮಗೆ 1 ಅಡಿ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಒಂದು ನಿಮಿಷ ನಿಮಗೆ ಕ್ಯಾಮ್ರಾ ತೋರಿಸ್ತೀನಿ, ಕಟ್ ಮಾಡ್ಬಿಟ್ಟು ಎಷ್ಟು ಬರುತ್ತೆ ಅಂತ. ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಉದ್ದ ಇದೆ ಅಂತ.
ಓಕೆ. ಸೊ ಅಮ್ಮಮ್ಮ ಅಂದರೆ ನಮಗೆ ಇಷ್ಟುದ್ದ ಬರುತ್ತೆ, 1 ಅಡಿ ಸೆಲ್ಫಿ ಸ್ಟಿಕ್ಕಿಗೆ. ಓಕೆ. ಸೊ ನಿಮಗೆ ಇದೆಲ್ಲ 5 ಅಡಿ ಕೂಡ ಬರುತ್ತೆ. ಓಕೆ. ನಮಗೆ ಸಾಕು ಅಂತ ಇದು ತಗೊಂಡೋದು, ಇದು ನಮಗೆ ಬೆಂಡ್ ಮಾಡ್ಬೋದು ಹಿಂಗೆ. ಓಕೆ. ಇಷ್ಟೇ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡಬಹುದು. ಸೆಲ್ಫಿ ಸ್ಟಿಕ್ಕು ಇದು ಕೂಡ ಒಳ್ಳೆ ಕ್ವಾಲಿಟಿಯ ಸೆಲ್ಫಿ ಸ್ಟಿಕ್ ಇದೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ಓಕೆನಾ. ಸೊ ಮತ್ತು ಇನ್ನೊಂದು ಮ್ಯಾಗ್ನೆಟಿಕ್ ಇದೆ. ಓಕೆ. ಸೊ ಇದು ನಮಗೆ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂದರೆ, ಸೊ ನಾವು ಕಾರಲ್ಲಿ ಆಗಿರ್ಬೋದು ಎಲ್ಲರೂ ಹೋಗ್ಬೇಕಾದ್ರೆ, ಸೊ ಮುಂದೆಗಡೆ ನಾವು ಇದನ್ನ ಹಿಂಗೆ ಮ್ಯಾಗ್ನೆಟಿಕ್ ಇರುತ್ತಲ್ಲ, ಈಗ ಎಕ್ಸಾಂಪಲ್ ನೋಡಿ, ಇದು ಕಬ್ಬಣ. ಓಕೆ. ಇದಕ್ಕೆ ಅಂಟಾಕ್ತೀನಿ ನೋಡಿ, ಮುಗೀತಾ. ಸೊ ಜಾಸ್ತಿ ಶೇಕ್ ಆಗಲ್ಲ. ಓಕೆ. ಕ್ಯಾಮ್ರಾ ನಾವು ಇದಕ್ಕೆ ಹಾಕೊಂಡ್ಬಿಟ್ರೆ ಶೇಕ್ ಏನು ಹಾಕೋಲ್ಲ. ಸೊ ಅದು ಕ್ಯಾಮ್ರಾಗೆ. ಓಕೆ. ಸೊ ನೋಡ್ತಾ ಇರ್ಬೋದು ಪ್ರೊಟೆಕ್ಷನ್ ಗಾರ್ಡ್ ಯಾವ ಥರ ಇದೆ ಅಂತ. ಸೊ ಇದನ್ನು ನಾವು ಕ್ಯಾಮ್ರಾಗೆ ಹಾಕುವಂಥದ್ದು ನೋಡ್ತಾ ಇರ್ಬೋದು. ಸೊ ಇದನ್ನ ಈಗ ಕ್ಯಾಮ್ರಾಗೆ ಹಾಕೇ ಬಿಡೋಣ. ಓಕೆ. ಸೊ ನೋಡಿ, ಆರಾಮಾಗಿ ಇವಾಗ ನಾವೆಲ್ಲ ಹೋಗ್ಬೇಕು ಅಂದರೆ ವ್ಲಾಗಿಂಗ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು. ಓಕೆ. ಸೊ ಗಾಯ್ಸ್, ಇವಾಗ ಈ ಒಂದು ಕ್ಯಾಮ್ರಾ ಆನ್ ಮಾಡ್ತೀವಿ ನೋಡಿ. ಸೊ ನಿಮ್ಗೆ ಇಲ್ಲಿ ಬಟನ್ ಸಿಗುತ್ತೆ, ಪವರ್ ಆಫ್ ಮತ್ತು ಮೋಡ್ ಬಟನ್ನು. ಸೊ ಮತ್ತು ಹಿಂಗೆ ಇಲ್ಲಿ ಬ್ಯಾಟ್ರಿ ಸಿಗುತ್ತೆ ಹಿಂದೆಗಡೆ. ಓಕೆ. ಸೈಡ್ ಬ್ಯಾಟ್ರಿ ಸಿಗುತ್ತೆ. ಸೊ ನೀವು ಬ್ಯಾಟ್ರಿ ಅಲ್ಲೇ ಬಿಚ್ಚಿ ಹಾಕ್ಬೋದಾರ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಮೈಕು. ಓಕೆ. ಇದು ಕೂಡ ಮೈಕು. ಸೊ ಇದು ಕೂಡ ಮೈಕ್ ಅನ್ಸುತ್ತೆ. ಸೊ ನೋಡಿ, ಇವಾಗ ಆನ್ ಮಾಡ್ತೀನಿ ಕ್ಯಾಮ್ರಾನ. ಸೌಂಡ್ ಕೇಳಿಸ್ತಾ? ಸೊ ನೋಡ್ತಾ ಇರ್ಬೋದು ಗೈಸ್, ಇವಾಗ ಕ್ಯಾಮ್ರಾ ಆನ್ ಆಗಿದೆ. ಓಕೆ. ಸೊ ನೋಡಿ ಕಾಣ್ತಾ. ಸೊ ಗೈಸ್, ಇಲ್ಲಿ ನೀವು ನಿಮಗೆ ಯಾವ ಒಂದು ಕ್ವಾಲಿಟಿ ಬೇಕೋ ಅದು ನೀವು ಇಲ್ಲಿ ಈಸಿಯಾಗಿ ನೀವು ಕಸ್ಟಮೈಸ್ ಮಾಡ್ಬೋದು. ಅಲ್ಲಿ ಪಕ್ಕದಲ್ಲಿ ಕಾಣ್ತಿರ್ಬೋದು ಗೈಸ್ ನಿಮಗೆ ಒಂದು ವಿಡಿಯೋ ಕಲರ್ ಒಂದು ಲೋಗೋ. ಸೊ ಆ ಒಂದು ಲೋಗೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ವಾಲಿಟಿ ಕಾಣುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಇವಾಗ 5.7K ಇದೆ. ಸೊ ಈಗ 4K ನೀವು 60 FPS ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಮತ್ತು 3K ಮತ್ತು 100 FPS ಕೂಡ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಓಕೆ. ಇಲ್ಲಿ ಯಾವ ಕ್ವಾಲಿಟಿ ಬೇಕೋ ಅದು ನೀವು ಇಲ್ಲಿ ಕಸ್ಟಮೈಸ್ ಕೂಡ ಈಸಿಯಾಗಿ ಮಾಡ್ಬೋದು. ಸೊ ನಿಮಗೆ ಕಾಣ್ತಿರ್ಬೋದು ಈಗ 5.7K 30 FPS ಅಲ್ಲಿ. ಗೈಸ್, ಇಲ್ಲಿ ನೀವು 360 ಬೇಕು ಅಂದರೆ ಅದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಲೆನ್ಸ್ ಬೇಕು ಅಂದರೆ ಅದು ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ಫುಲ್ಲು 360 ರೆಕಾರ್ಡ್ ಆಗ್ತಿರೋದು. ಸೊ ಇವಾಗ ರೆಕಾರ್ಡ್ ಆಗ್ತಿರೋದು ಸಿಂಗಲ್ ಲೆನ್ಸ್. ಓಕೆ. ಇಲ್ಲಿ ಒಂದು ಕ್ಯಾಮ್ರಾ ಆಫ್ ಆಗುತ್ತೆ, ಒಂದು ಕ್ಯಾಮ್ರಾ ಆನ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಫ್ರಂಟ್ ಬೇಕು ಅಂದರೆ ಫ್ರಂಟ್ ಕೂಡ ನೀವು ಇಲ್ಲಿ ಸ್ವಿಚ್ ಮಾಡ್ಕೊಬೋದು, ಬ್ಯಾಕ್ ಬೇಕು ಅಂದರೆ ಬ್ಯಾಕ್ ಕೂಡ ಸ್ವಿಚ್ ಮಾಡ್ಕೊಬೋದು. ಸೊ ಇದ್ರೂ ಅಷ್ಟೇ ಬೇಕಾದ್ರೆ ನೀವು ವೀಡಿಯೋ ಕ್ವಾಲಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಲಿಟಿ ನೀವು ಇದನ್ನು ಈಸಿಯಾಗಿ ಕಸ್ಟಮೈಸ್ ಮಾಡ್ಬೋದು. ನಿಮಗೆ ಕಾಣ್ತಿರ್ಬೋದು ಫುಲ್ HD ರೆಕಾರ್ಡ್ ಆಗುತ್ತೆ, 60 FPS ಮತ್ತು 2.7K ರೆಕಾರ್ಡ್ ಆಗುತ್ತೆ. ಇದು ನಿಮಗೆ ಫ್ರೇಮ್ ರೇಟು. ಓಕೆ. ಯಾವ ಫ್ರೇಮ್ ರೇಟ್ ಬೇಕು ಅಂತ. ಸೊ ಇದು ನಿಮಗೇನು ಅವಶ್ಯಕತೆ ಇರಲ್ಲ. ಸೊ ಇದು ಕಾಣ್ತಿರ್ಬೋದು ಒಂದು ಕೆಳಗಡೆ ಲೀನಿಯರ್ ಅಂತ. ಸೊ ಇದು ಲೀನಿಯರ್ ಮೋಡು. ಓಕೆ. ಇದು ವೈಡ್ ಮೋಡು, ಇದು ಅಲ್ಟ್ರಾ ವೈಡು, ಇದು ಆ್ಯಕ್ಷನ್ನು, ಇದು ಮ್ಯಾಕ್ಸಿಮಮ್ ವೈಡು. ಓಕೆ. ಇಲ್ಲಿ ನೀವು ವೈಡ್ ಆ್ಯಂಗಲ್ ಎಷ್ಟು ಬೇಕು ಅಂತ ಕೂಡ ನೀವು ಇಲ್ಲಿ ಕ್ಲೀನಾಗಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಓಕೆನಾ ಗೈಸ್, ಇವಾಗ ನೋಡ್ತಾ ಇರ್ಬೋದು. ಸೊ ಇದು ನಾರ್ಮಲ್ಲು ಡೆಫ್ಟು ಸೆಟ್ಟಿಂಗು 4K ಈಗ ವೀಡಿಯೋ ರೆಕಾರ್ಡ್ ಆಗ್ತಿರೋದು 4K 30 FPS ಅಲ್ಲಿ ಸಿಂಗಲ್ ಲೆನ್ಸಲ್ಲಿ ಇಲ್ಲಿ ಕ್ಲೀನಾಗಿ ಕಸ್ಟಮೈಸ್ ಮಾಡ್ಕೊಬೋದು. ಓಕೆ. ಆ್ಯಂಡ್ ಇಲ್ಲಿ ಕಾಣ್ತಿರ್ಬೋದು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ, HDR ಆಪ್ಷನ್ ಇದೆ, ಮತ್ತು ಇಲ್ಲಿ ಸೈಡಿಗೆ ಮಾಡಿದ್ರೆ ಇಂಟ್ರವಲ್ ಆಗಿರ್ಬೋದು, ಮತ್ತು ಸೈಡಿಗೆ ಮಾಡಿದ್ರೆ ಬ್ರಾಸ್ಟ್ ಆಗಿರ್ಬೋದು, ಮತ್ತು ಇನ್ನೊಂದು ಸ್ಟಾರ್ ಲ್ಯಾಪ್ಸ್ ಆಗಿರ್ಬೋದು, ಇನ್ನೊಂದು ಲೂಪ್ ಆಗಿರ್ಬೋದು, ಇನ್ನೊಂದು ಬುಲೆಟ್ ಟೈಮ್ ಅಂತ ಒಂದಿದೆ, ಮತ್ತು ಇನ್ನೊಂದು ಟೈಮ್ ಸ್ವಿಫ್ಟ್ ಇದೆ, ಮತ್ತು ಟೈಮ್ ಲ್ಯಾಪ್ಸು, HDR. ಓಕೆ. ಈ ಥರ ನಿಮಗೆ ತುಂಬ ಆಪ್ಷನ್ಗಳು ಕಾಣ್ತವೆ. ಸೊ ಅವಾಗಲೇ ಹೇಳ್ದಂಗೆ ಇಲ್ಲಿ ಫೋಟೋನು ಕೂಡ ತೆಗಿಬೋದು 72 MP ಕ್ಯಾಮ್ರಾ ಕ್ವಾಲಿಟಿಲಿ 360 ಆ್ಯಂಗಲ್ಲು. ಓಕೆ. ಸೊ ಇಲ್ಲಿ ಕಾಣ್ತಿರೋ ಬಟನ್ನು, ಈ ಒಂದು ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಸೊ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಇವಾಗ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನೀಗ ವೀಡಿಯೋ ಮೋಡ್ಗೆ ಹಾಕೋತೀನಿ. ಸೊ ವೀಡಿಯೋ ಮೋಡ್ಗೆ ಹಾಕ್ಕೊಂಡೆ. ಸೊ ಇಲ್ಲಿ ಕಾಣ್ತಿರ್ಬೋದು ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಸೊ ಈಗ ವೀಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ. ಓಕೆ. ನಿಮಗೆ ಕಾಣ್ತಾ ಇರ್ಬೋದು. ಸೊ ಈಗ ವೀಡಿಯೋ ರೆಕಾರ್ಡಿಂಗು ಆನ್ ಆಗ್ತಾಯಿದೆ. ಓಕೆ. ಇದನ್ನು ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಸೊ ಗೈಸ್, ನೀವು ಈ ಒಂದು ಕ್ಯಾಮ್ರಾ ಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಬೇಕಾದ್ರೆ ನೀವು ಕಂಟ್ರೋಲ್ ಮಾಡ್ಬೋದು. ಓಕೆ. ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ನೀವು ಪ್ಲೇಸ್ಟೋರ್ಗೆ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ Insta360 ಸರ್ಚ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ Insta360 ಒಂದು ಅಪ್ಲಿಕೇಶನ್ನು, ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಮಾಡಾದಮೇಲೆ ಈ ಒಂದು ಕ್ಯಾಮ್ರಾ ನೀವು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಈ ಒಂದು ಕ್ಯಾಮ್ರಾದ ನೀವು ಫುಲ್ಲು ಕಸ್ಟಮೈಸ್ ಅಂದರೆ ಫುಲ್ಲು ಕಂಟ್ರೋಲ್ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಕೊಬೋದು.
ಸೊ ಗೈಸ್ ಅಬ್ಸರ್ವ್ ಮಾಡ್ತಿರ್ಬೋದು, ಇವಾಗ ಈ ಮೊಬೈಲ್ಗೆ ಕ್ಯಾಮ್ರಾ ಕನೆಕ್ಟ್ ಆಗ್ತಾಯಿದೆ. ಸೊ ಕನೆಕ್ಟ್ ಆದಮೇಲೆ ಈ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರೋ ಎಲ್ಲ ಒಂದು ಫೈಲ್ಸ್ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ, ಯಾವಷ್ಟು ಫೂಟೇಜಸ್ ಇಲ್ಲಿ ರೆಕಾರ್ಡ್ ಆಗಿದೆ ಅಂತ. ಓಕೆನಾ. ಸೊ ಜೊತೆಗೆ ಇಲ್ಲಿ ನೀವು ರೆಕಾರ್ಡ್ ಕೂಡ ಕೆಳಗಡೆ ಕಾಣ್ತಿರ್ಬೋದು ಕ್ಯಾಮ್ರಾ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಫೋನಲ್ಲಿ ನೀವು ಏನೆಲ್ಲ ಆ್ಯಂಗಲ್ ಈಗ ಶೂಟ್ ಆಗ್ತಿದೆ, ಯಾವ ಆ್ಯಂಗಲ್ ಬೇಕು ನೀವು ಅದನ್ನೇ ಬೇಕಾದ್ರೆ ಕ್ಲೀನಾಗಿ ಇಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ನಿಮಗೆ ಆ ಕಡೆ ಬೇಕು ಆ ಕಡೆ ಎಲ್ಲ ಫುಲ್ಲು ತಿರ್ಸ್ಕೊಂಡು ಮೊಬೈಲಲ್ಲಿ ನೀವು ಆಗ ರೆಕಾರ್ಡಿಂಗ್ ಆನ್ ಮಾಡೋದಾಗಿರ್ಬೋದು ಅಥವಾ ಕ್ವಾಲಿಟಿ ಚೇಂಜ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನಿಮ್ಮ ಒಂದು ಮೊಬೈಲ್ ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು. ಕ್ಯಾಮ್ರಾ ಮುಟ್ಟೋ ಅವಶ್ಯಕತೆನೇ ಇರಲ್ಲ. ಓಕೆ. ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೋಗಿದ್ದೀರಾ ಗಾಯ್ಸ್? ಇವಾಗ ನೀವು ನೋಡ್ತಾ ಇರೋದು Insta360 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರೋ ವೀಡಿಯೋ. ಓಕೆ. ಸೊ ಕ್ವಾಲಿಟಿ ಬಂದು 5.7K 30 FPS ಕ್ವಾಲಿಟಿಲಿ ಈ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇರೋಂಥದ್ದು. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ವಿಡಿಯೋ ಕ್ವಾಲಿಟಿ ನನಗೆ ಅಷ್ಟೊಂದು ಥರ ಏನು ಇಂಪ್ರೆಸ್ ಆಗಿಲ್ಲ. ಯಾಕೆಂದರೆ ನನ್ನ ಮುಂಚೆ ಗೋಪ್ರೋ ಹೀರೋ 10 ಕ್ಯಾಮ್ರಾ ಇತ್ತು. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇದೆ ವಿಡಿಯೋ ಕ್ವಾಲಿಟಿ. ಆದರೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ Insta360 360 ಆ್ಯಂಗಲ್ ಫುಲ್ಲು ಕೂಡ ರೆಕಾರ್ಡ್ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ತಗೊಬೇಕು. ಈಗ ಗೋಪುರದಲ್ಲಾದರೆ ಬರೀ ಫ್ರಂಟ್ ಆ್ಯಂಗಲ್ ಮಾತ್ರ. ಓಕೆ, ಅದು ಇದರಲ್ಲಾದರೆ 360 ಆ್ಯಂಗಲ್ ಫುಲ್ಲು ರೆಕಾರ್ಡ್ ಆಗುತ್ತಲ್ಲ, ಸೊ ಅದೇ ಪ್ಲಸ್ ಪಾಯಿಂಟು. ಓಕೆನಾ. ಆ್ಯಂಡ್ ಇವಾಗ ನನಗೆ ಮಾತಾಡ್ತಿರೋ ವಾಯ್ಸ್ ಬಂದು ಇನ್ಬುಲ್ಟು ಕ್ಯಾಮ್ರಾ ಇರೋ ಮೈಕಲ್ಲೇ. ಓಕೆ, ಎಕ್ಸ್ಟ್ರಾ ಯಾವ ಥರ ಮೈಕು ಏನೂ ಹಾಕೊಂಡಿಲ್ಲ. ಸೊ ಕ್ಯಾಮ್ರಾದಲ್ಲಿ ಏನು ಬರುತ್ತೋ ಮೈಕು, ಅದೇ ಮೈಕಲ್ಲಿ ಇವಾಗ ರೆಕಾರ್ಡ್ ಆಗ್ತಾ ಇರೋದು ವಾಯ್ಸು. ಓಕೆನಾ. ಮತ್ತು ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದ್ರೆ ಗೈಸ್, ಈ ಒಂದು ಕ್ಯಾಮ್ರಾ ಓಕೆ Insta360 X3. ಓಕೆ, ಈ ಒಂದು ಕ್ಯಾಮ್ರಾ ಆನ್ಲೈನಲ್ಲಿ ನಮಗೆ 46,000 ಸಿಗುತ್ತೆ. ಅದು ನನಗೆ ಈ ಕ್ಯಾಮ್ರಾ ಸಿಕ್ಕಿದ್ದು 42,000 ರೂಪಾಯಿಗೆ. ಓಕೆ, ಹೆಂಗಪ್ಪ ಅಂತಂದರೆ, ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಬೆಂಗಳೂರಿರೋ G2 ಪ್ರಾಡಕ್ಟಲ್ಲಿ. ಓಕೆ, ಸೊ ಗೊತ್ತಿರೋ ತುಂಬ ಜನಕ್ಕೆ. ಸೊ ಈಗ ಕನ್ನಡದಲ್ಲಿ ಮೋಟೋವ್ಲಾಗರ್ಸ್ ಆಗಿರ್ಬೋದು, ತುಂಬ ಜನ ಕೂಡ ಪರ್ಚೇಸ್ ಮಾಡೋದೇ G2 ಪ್ರಾಡಕ್ಟಲ್ಲಿ. ಓಕೆ, ಅಲ್ಲಿ ನಿಮಗೆ ಕ್ಯಾಮ್ರಾ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ. ಗಾಯ್ಸ್, ಮಳೆ ಬಂತು ಗಾಯ್ಸ್. ಮಳೆನಾ? ಅಯ್ಯೋ ಮಳೆ ಅಲ್ಲ, ಮಳೆ ಬಂದು ಹೋಯ್ತು. ಗರಿ ಮೇಲೆ ಕುಂತಿರೋ ನೀರು ಬಂದು ನಮ್ಮ ಮೇಲೆ ಬಿದ್ದು ಸಿಕ್ಕಾಪಟ್ಟೆ. ಮಳೆ ಬಂದು ನಡ್ಗೋಗ್ಬಿಟ್ಟೆ. ಓಕೆ, G2 ಪ್ರಾಡಕ್ಟಲ್ಲಿ ಗೈಸ್. ಓಕೆನಾ. G2 ಪ್ರಾಡಕ್ಟಲ್ಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕ್ಯಾಮ್ರಾಗಳು ಸಿಗ್ತವೆ. ಓಕೆನಾ. ಮತ್ತು ಆ್ಯಕ್ಸರೀಸ್ ಆಗಿರ್ಬೋದು ಎಲ್ಲರೂ ಕೂಡ ನಿಮಗೆ ಕಡಿಮೆ ಪ್ರೈಸ್ ಸಿಗುತ್ತೆ. ಸೊ ನನಗೆ ಇವಾಗ ಟೋಟಲ್ ಆಗಿ ಗೈಸ್, ಓಕೆನಾ, ನಾನಿವಾಗ ರಿವ್ಯೂ ಮಾಡಿ ಇನ್ನೆಲ್ಲ ಒಂದು ಪ್ರಾಡಕ್ಟ್ ತೋರಿಸಿದ್ದೀನಿ. ಅಂದರೆ ಏನೆಲ್ಲ ಆ್ಯಕ್ಸರೀಸು. ಓಕೆ, ಒಂದು ಸೆಲ್ಫಿ ಸ್ಟಿಕ್ ಆಗಿರ್ಬೋದು, ಮತ್ತು ಒಂದು ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಇನ್ನೊಂದು ಮ್ಯಾಗ್ನೆಟ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಕ್ಯಾಮ್ರಾಗೆ ಹಾಕಿರೋ ಟೆಂಪರ್ ಗ್ಲಾಸ್ ಡಿಸ್ಪ್ಲೇಗೆ ಅದೊಂದು, ಮತ್ತು ಇನ್ನೊಂದು ಲೆನ್ಸ್ಗೆ ಹಾಕಿರೋ ಪ್ರೊಟೆಕ್ಟರ್ ಗಾರ್ಡು ಅದೊಂದು, ಮತ್ತು ಕ್ಯಾಮ್ರಾಗೆ ಹಾಕಿರೋ ಗಾರ್ಡು ಮೇಲ್ಗಡೆ ಹಾಕಿರ್ತಾರಲ್ಲ. ಸೊ ಎಲ್ಲರೂ ಕೂಡ ಸೇರಿ ಟೋಟಲಾಗಿ 50,000 ರೂಪಾಯಿ ಸಿಕ್ತು. ಓಕೆ, 50,000 ರೂಪಾಯಿಗೆ ನಾನು ಏನೇನು ರಿವ್ಯೂ ಮಾಡಿದ್ದೀನಿ ಎಲ್ಲ ಆ್ಯಕ್ಸರೀಸು ಕೂಡ ನನಗೆ ಸಿಕ್ತು. ಅದೇ ಆ್ಯಕ್ಸರೀಸನ್ನು ನೀವೇನಾರು ಆನ್ಲೈನ್ ಪರ್ಚೇಸ್ ಮಾಡ್ತೀರಂದರೆ ಒಂದು 60,000 ಇಂದ 70,000 ರೂಪಾಯಿ ಹೋಗ್ಬಿಡುತ್ತೆ. ಓಕೆ, ನಿಮ್ಗೆ ಆರಾಮಾಗಿ ಈಸಿಯಾಗಿ 10,000 ಇಂದ 15,000 ರೂಪಾಯಿ ಉಳಿಸ್ಬೇಕು ಅಂದರೆ ಸೊ ಬೆಂಗಳೂರಿರೋ G2 ಪ್ರಾಡಕ್ಟಿಗೆ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಗೋಪ್ರೋ ಆಗಿರ್ಬೋದು, ಮತ್ತು ಗಿಂಬಲ್ ಆಗಿರ್ಬೋದು, Insta360 ಆಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಸಿಗ್ತವೆ. ಓಕೆನಾ. ಜೊತೆಗೆ ಗೈಸ್ ಏನಪ್ಪ ಅಂದರೆ ಅವರ ಒಂದು ಲಿಂಕು, ಓಕೆ, ಅವ್ರದ್ದು ಇನ್ಸ್ಟಾಗ್ರಾಮ್ ID ಕೂಡ ಇದೆ. ಸೊ ಇನ್ಸ್ಟಾಗ್ರಾಮ್ ಬೇಕಾದ್ರೆ ನೀವು ಮೆಸೇಜ್ ಮಾಡ್ಬೋದು. G2 ಪ್ರಾಡಕ್ಟ್ ಇದೆ. ಸೊ ಅವರ ಒಂದು ಫೋನ್ ನಂಬರ್ ಎಲ್ಲನೂ ಕೂಡ ಡಿಸ್ಪ್ಲೇ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಡಿಸ್ಪ್ಲೇ ಮೇಲೆ ಇದಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಲೊಕೇಶನ್ನು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಎಲ್ಲ ಕೂಡ ಲೊಕೇಶನ್ ಮಾಡ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಕಡಿಮೆ ಪ್ರೈಸಲ್ಲಿ ನಿಮಗೆ ಸೊ ಒಳ್ಳೊಳ್ಳೆ ಕ್ಯಾಮ್ರಾಗಳು ಸಿಗುತ್ತೆ. ಓಕೆನಾ. ಮತ್ತು ಈ ಒಂದು ವಿಡಿಯೋ ಓಕೆ ಇವಾಗ ಗೋಪ್ರೋ ಸಾರಿ ಸೊ Insta360 ಏನು ರೆಕಾರ್ಡ್ ಆಗ್ತಿದೆ ಈ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋನ ಎಡಿಟಿಂಗ್ ಮಾಡೋದು ಹೆಂಗೆ ಅಂದರೆ, ಸೊ ಬರೀ ವೀಡಿಯೋ ಮಾಡ್ಬೇಕಷ್ಟೇ. ಓಕೆ, ಸೊ ಇವಾಗ ಬರೀ ವೀಡಿಯೋ ಮಾಡ್ತಿದ್ದೀನಿ. ಸೊ ಎಡಿಟಿಂಗಲ್ಲಿ ನಮಗೆ ಓಕೆ ಯಾವ ಒಂದು ಆ್ಯಂಗಲ್ ಬೇಕು, ಯಾಕಡೆ ಬೇಕು, ಎಲ್ಲರೂ ಕೂಡ ಎಡಿಟಿಂಗಲ್ಲಿ ನಾವು ಇದನ್ನು ಸಪ್ರೇಟಾಗಿ ಮಾಡ್ಬೋದು. ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಓಕೆನಾ. ಸೊ ಇನ್ನು ಈ ಕ್ಯಾಮ್ರಾದ ಒಂದು ಸ್ಟೆಬಿಲೈಸೇಷನು ಓಕೆ ಇದನ್ನು ಇವಾಗ ಚೆಕ್ ಮಾಡೋಣ. ಈಗ ಓಡ್ತೀನಿ ನಾನು, ಅಥವಾ ಓಡಿದ್ರು ಕೂಡ ಕ್ಯಾಮ್ರಾ ಶೇಕ್ ಆಗಲ್ಲ ಇದು. ಓಕೆನಾ, ನೋಡಿ ಟ್ರೈ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ಡಾಕ್ಟ್ರ್ ಬ್ರೋ ಥರ ಓಡ್ತಾ ಇದ್ದೀನಿ. ಈಗ ಡಾಕ್ಟ್ರು ಬ್ರೋ ಬೀಚ್ಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ಓಡ್ತಾರೆ. ಅದು ನಾನು ನಮ್ಮ ಹಳ್ಳಿಗಳಿರೋ ತೋಟಗಳಲ್ಲಿ ಓಡ್ತೀನಿ. ಈ ಥರ ನನಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೆ ಅವರಲ್ಲಿ ನಾವಿನ್ನು ಇಲ್ಲಿ. ಸೊ ಈ ಥರ ಕ್ಯಾಮ್ರಾ ಇಟ್ಕೊಂಡು ಓಡ್ತಾ ಇದ್ದರೆ ನಾನು ಇಲ್ಲಿ ಡಾಕ್ಟೊಬ್ಬರು ಆಗ್ಬಿಡ್ತೀನಿ ಅನ್ನೋ ಒಂದು ಖುಷಿ. ಓಕೆ, ಸೊ ನೋಡ್ತಾ ಇರ್ಬೋದು, ಸ್ಟೆಬಿಲೈಸೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಜಾಸ್ತಿ ಶೇಕ್ ಆಗಲ್ಲ. ಆ್ಯಂಡ್ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ಕು.
ಸೂಪರು. ಸೊ ತಗೊಳಂಗಿದ್ರೆ ಗಾಯ್ಸ್ ಏನು ಗೊತ್ತಾ, ನೀವು ನಿಮಗೆ ರಿಕ್ವೈರ್ಮೆಂಟ್ ನೋಡಿ. ಓಕೆ, ನಿಮಗೆ ಕ್ವಾಲಿಟಿ ಬೇಕು ಅಂದರೆ ಗೋಪ್ರೋ ತಗೊಳ್ಳಿ, ಇಲ್ಲ ನನಗೆ 360 ಆ್ಯಂಗಲ್ ರೆಕಾರ್ಡ್ ಆಗಬೇಕು ಅಂದರೆ Insta360 ಬೆಟರ್. ಓಕೆ, ಸುಸ್ತಾಗ್ಬಿಡ್ತು. ಇದು ಗಾಯ್ಸ್ ಇವತ್ತಿನ ಒಂದು ವಿಡಿಯೋ. ಖುಷಿಯಾಗಿದ್ದರೆ ದಯವಿಟ್ಟು ವಿಡಿಯೋ ನೋಡಿ. ನಿಮಗೆ ಖುಷಿ ಆಯಿತಾ, ಇಷ್ಟ ಆಯಿತಾ ಇಲ್ವಾ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋದು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸೋದೀನಿ. ಬಾಯ್.